ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಾ ಇಲ್ಲ? ತುಳಸಿ ಹಾರ ಕಾಣಿಸ್ತಲ್ಲ ಅಂತ ಹೇಳಿದೆ. ಅಯ್ಯೋ, ಇಟ್ಟಿರೋದೆ ನಾನು, ನನಗೆ ಗೊತ್ತಾಗಲ್ವಾ? ನಡೀರಿ. ಅಲ್ವಾ? ಫೋರ್ತ್ ಟೈಮ್ ಆಲ್ಸೋ ಲಾಜಿಕಲಿ ಯುವರ್ ರೈಟ್. ಬಾ 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 ಬಾ. ದೇವಸ್ಥಾನದ ಬಾಗ್ಲಾಕ್ಬಿಡ್ತಾರೆ, ಬೇಗ ಹೋಗು. ಆಹಾ, ಈ ಸೀನಲ್ಲಿ ಸೀನೇ ಇರಲಿಲ್ವೇ? ಒಂದೇ ಒಂದು ಸೀನು ಟೋಟಲ್ ಸಿನಾರಿಯೋನೋ ಬದಲಾಯಿಸೋ ಆಗಿದೆಯಲ್ಲ. ನೀವೇನ ಸೀನಿದ್ದು? ಹೋಗ್ರಿ, ನಿನ್ ಮುಂದೆನೇ ಸೀನ್ದ. ಆದ್ರೆ ಸೌಂಡು ಹಿಂದೆಯಿಂದ ಬಂತಲ್ಲ. ಅದು ಕಣ್ಣಿರೋ ಜಾಗದಲ್ಲಿ ಕಣ್ಣಿದೆ, ಆದ್ರೆ ಕಿವಿ ಕಣ್ಣಿಗಿಂತ ಸ್ವಲ್ಪ ಹಿಂದೆ ಇದೆಯಲ್ಲ, ಅದಕ್ಕೆ ಸೌಂಡು ಹಿಂದೆಯಿಂದ ಬರೋ ತರ ಫೀಲ್ ಆಗುತ್ತೆ. ಹೌದಾ? ಹೌದು ಗಿರಿ, ಇದನ್ನ ಸಮಾಜ ವಿಜ್ಞಾನದಲ್ಲಿ ಹೇಳ್ಕೊಡೋದಿಲ್ಲ. ಡಿಗ್ರಿಲಿ ಬಯಾಲಜಿ ತಗೊಂಡ್ರೆ ಮ್ಯಾಥ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಈಗಲೂ ನೀವೇನ ಸೀನಿದ್ದು? ಹೋಗಿರಿ, ಈಗಲೂ ನಿನ್ ಕಣ್ ಮುಂದೆನೇ ಸೀನಿದ್ನಲ್ಲ. ಸೀನಿದ್ ಸೌಂಡ್ ಬಂದ ಮೇಲೆ ನೀವು ಸೀನ್ತಾ ಇದ್ದೀರಲ್ಲ. ಅಯ್ಯೋ, ಅದು ಸೈನ್ಸ್ ಗಿರಿ. ಮೊದಲು ಮಿಂಚು, ಆಮೇಲೆ ಗುಡುಗು. ಸಾಕು. ಈಗಲೂ ನೀವೇನ ಸೀನಿದ್ದು? ಸಾಕು, ಸುಮ್ಮನೆ ರೀ. ಆಗ್ಲಿಂದ ಯಾವುದೋ ಹುಡುಗಿ ಸೀನ್ದಾಗ ಅನಿಸ್ತಾ ಇದೆ ಅಂತೀನಿ. ನನ್ನೇ ಏಮಾರ್ಸಕ್ ನೋಡ್ತೀರಾ ನೀವು? ಇಲ್ಲ ಗಿರಿ, ನಾನು ಯಾಕೆ ಏಮಾರಿಸ್ಲಿ? ನಾನೇ ನೋಡ್ತೀನಿ. ಗಿರಿ ಗಿರಿ, ಇಲ್ಲೇ ನಿಂತ್ಕೊಂಡ್ರೆ ಸರಿ. ಇವಾಗ ಅಯ್ಯೋ, ಅಯ್ಯೋ ಭಗವಂತ, ಈಗ ಗಿರಿಗೆ ಅವಳಿರೋ ವಿಷಯ ಗೊತ್ತಾಗ್ಬಿಡುತ್ತಲ್ಲ. ಖ್ಯಾತ ಸೇಲ್ಸ್ಮನ್ ಶಿವಪ್ರಸಾದ್ ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನು ನೀವು ಹೊರಗೂ ಹಾಕೋಬಹುದು. ಸಾಲಕ್ಕಾಗಿ 2ನೇ ಮದುವೆ ಆಗಿ ಹೆಂಡತಿಯಿಂದ ಕಪಾಳ ಮೋಕ್ಷ ಅಂತ ನಾಳೆ ಪೇಪರಲ್ಲಿ ಹೆಡ್ಲೈನ್ಸ್ ಬಂದ್ರೆ ಏನಪ್ಪಾ ಮಾಡ್ಲಿ? ಇಲ್ಲಿ ಯಾರೋ ಬಚ್ಚಿಟ್ಕೊಂಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವೇ ಆಚೆ ಬಂದ್ರೆ ಸರಿ. ಇಲ್ಲ ಅಂದ್ರೆ ಜಿರ್ಲೆ ಸ್ಪ್ರೇ ಹೊಡೆದು ನಿಮ್ಗೆ ಉಸಿರುಗಡಿಸಿ ಆಚೆ ಹೇಳ್ಕೊಂಡ್ಬರ್ಬೇಕಾಗತ್ತೆ. ಯಾರೇ ಇದ್ದೀರಾ? ಯಾರೇ ನೀನು? ಬರೀ ಕಡೆ. ನಡಿ ಬಾಯ್. ಯಾರೇ ನೀನು? ರೀ, ಯಾರೇ ಇವಳು? ಶಬ್ನೆ, ಬಾಬು ಅವರ ಹೆಂಡತಿ. ನಿಮ್ಮ ವೈಫೇ? ನಿಮ್ಮ ವೈಫು ಅಂತ ಹೇಳ್ಕೊಳಕ್ಕೆ ಏನೋ ನಾಚಿಕೆ ನಿನಗೆ? ಕಣ್ಣ ಮುಚ್ಚಲ್ಲಿ ಆಟ ಆಡಂಗಿದ್ರೆ ನಿಮ್ಮನೇಲಿ ಆಡಬೇಕು, ನಮ್ಮನೆಗೆ ಬಂದು ಯಾಕೆ ಆಡಬೇಕು? ನೀನು ಹೆಂಡತಿ ಸಿಕ್ಕಾಪಟ್ಟೆ ಚೈಲ್ಡಿಶಪ್ಪ. ಅಲ್ಲ, ಹೆಂಡತಿನ ಬಚ್ಚಿಟ್ಕೊ ಅಂತ ಹೇಳ್ಬಿಟ್ಟು ನೀನೇನು ಹೋಗಿದ್ದೆ? ನೀನು ಬಚ್ಚಿಟ್ಕೊಂಡಿದ್ದ? ಹ್ಞೂ ಅಂತೆ, ಇವನು ವೈಫೇ. ಬಾಬು ಅವರ ಹೆಂಡ್ತಿನ ನಾನು ನೋಡಿದ್ದೀನಲ್ಲ. ನಾನು ನೋಡಿದ್ದೀನಿ ಅತ್ತಿಗೆಗಳೇ, ಆದರೆ ಇವರು... ನೀನು ನೋಡಿದ್ಯಾ ಕಣೋ, ನೀನು ನೋಡಿದ್ದೆ ಇರ್ತೀಯಾ? ಗಿರಿನೂ ನೋಡಿದ್ದಾಳೆ. ಆದರೆ ಗಿರಿ, ನೀನು ನೋಡದೇ ಇರೋ ವೈಫ್ ಇವರು. ಹೇಳೋ ನಿನ್ನ. ಇವರು ನನ್ನ ಹೆಂಡ್ತಿಗಳೇ. ಹಾಂ, 2ನೇ ಆಪ್ಷನ್ಗಳು ಅಂತ ಇದ್ದಾರೆ. ಓ, ಕ್ಯಾರೆಕ್ಟರ್ ಚೇಂಜ್ ಇವಾಗ. ನಾನು ಚೇಂಜ್ ಆಗಲೇಬೇಕು. ಏನ್ರಿ ನೀವು? ಎಷ್ಟೊತ್ತಿಂದ ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ? ನೋಡ್ದಾಗಿರಿ, ಒಂದು ಕ್ಷಣ ನಿನ್ನ ಗಂಡನೇ ನಿನಗೆ ಮೋಸ ಮಾಡ್ದ ಅಂತ ನೀನು ಅನ್ಕೊಂಡ್ಬಿಟ್ಟಿದ್ದೆ ಅಲ್ಲ. ಅದಕ್ಕೆ ನಾನು ಈ ಮ್ಯಾಟ್ರನ್ನ ಹೇಳಿರಲಿಲ್ಲ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗಿ ಬಂತು. ಅಲ್ಲ, ಇವ್ರ ವಿಷಯನ ನಾನು ನಿನ್ಗೆ ಹೇಳ್ಬಿಡ್ಬೋದಾಗಿತ್ತು. ಆದರೆ ನೀನು ನನ್ನ ಬಗ್ಗೆ ಏನಾದರೂ ತಿಳ್ಕೊ, ಪರವಾಗಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಬಾಬು ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ರೆ ಅಂತ ಇಷ್ಟೊತ್ತು ಶ್ರೀನಿವಾಸ ಮೂರ್ತಿ ತ್ಯಾಗಮೂರ್ತಿಯಾಗಿ ನಿಂತಿದ್ದೆ. ಸಾರಿ ರೀ, ನಾನು ಪ್ರತ್ಯಕ್ಷವಾಗಿ ಕಂಡೆ, ಆದರೆ ಪ್ರಮಾಣಿಸಿ ನೋಡಲಿಲ್ಲ. ಹೋಗ್ಲಿ ಬಿಡಿ. ಏನು ಬಾಬು ಅವರೇ,
ಎರಡನೇ ಹೆಂಡ್ತಿನ? ಯಾವಾಗಲೂ ಗಳು ಸೇರಿಸ್ತೀನಿ ಅಂತ ಆ ದೇವ್ರುಗಳೇ ಪ್ಲ್ಯಾನ್ಗಳು ಮಾಡಿ ನನಗೆ ಹೆಂಡತಿ ಗಳು ಮಾಡ್ಬಿಟ್ಟಿದ್ದಾನೆ ಅದಕ್ಕೆಗಳೇ. ಈ ವಿಷಯನ ನನ್ನ ಹೆಂಡತಿಗೆ ಹೇಳಬೇಡಿ. ಟೈಮ್ ನೋಡ್ಕೊಂಡು ನಾನೇ ಇನ್ಫಾರ್ಮ್ಗಳು ಮಾಡ್ಬಿಡ್ತೀನಿ. ಅದು ಅಂಗಡಿಗೆ ಹೋಗಿದ್ದೆ, ಅದಕ್ಕೆ ಇವಳನ್ನ ಇಲ್ಲಿ ಬಿಟ್ಟೋಗಿದ್ದೆ. ಇವಾಗ ಕರ್ಕೊಂಡು ಹೋಗ್ತೀನಿ, ಡೋಂಟ್ ವರಿಗಳು. ಹೌದಾ, ಸರಿ ರೀ. ಸಾರಿ, ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ನನ್ನ ಪಾಲಿಗೆ ನೀವೇ ದೇವರು. ನಾನು ದೇವ್ರಾ? ಅಂದರೆ ದೇವಸ್ಥಾನಕ್ಕೆ ಹೋಗಲ್ವಾ? ಅಯ್ಯೋ, ಮರ್ತೇ ಬಿಟ್ಟೆ. ಪೂಜೆಗೆ ಲೇಟಾಗಿ ಬಿಡತ್ತೆ, ನಾ ಹೊರಡ್ತೀನಿ. ಬಾಬುಗಳೇ, ನಮ್ಮ ಯಜಮಾನ್ರ ಫ್ರೆಂಡು ಅಂತೀರಾ, ನಮ್ಮ ಯಜಮಾನ್ರ ಥರನೇ ಬುದ್ಧಿ ಕಲೀರಿ. ಎರಡಕ್ಕಾದರೂ ಹೆಣ್ಣು ಮಾಡಿ. ಮಾಡ್ತಾನೆ, ನಾನು ಹೇಳ್ತೀನಿ. ಸರಿ, ಬರ್ತೀನಿ. ಪವ್ಯ, ನಂದು 100 ರೂಪಾಯಿ ಇಟ್ಕೊಲೆ. ಬಸಣ್ಣ, ಬರೀ 100 ರೂಪಾಯ? 100 ರೂಪಾಯಿ ಕಟ್ಟಿ ಆಡಾಕ ಇದೇನು ಮಾಮೂಲಿ ಮ್ಯಾಟ್ರು ಅಂತ ಅನ್ಕೊಂಡಿಯೇನ? ಶಿವಪ್ಪಣ್ಣ ಒಂದ ಮನಿ, ಒಂದ ಹೆಂಡತಿ, ಒಂದ ಬದುಕು ಅಂತ ಜಬರ್ದಸ್ತ್ ಜೀವನ ಮಾಡಾಕತ್ತಾರ. ಅಂಥವ್ರ ಮನಿ ಒಳಗ ಒಬ್ಬ ಹುಡುಗಿ ಬಂದಾಳ. ಅದು ಗಿರ್ಜಾವೈನಿ ಇಲ್ಲದೆ ಇರೋ ಹೊತ್ನ್ಯಾಗ. ಇಂಥದಕ್ಕೆ ಬರೀ 100 ರೂಪಾಯಿನಾ? ನಾನಾಗಾದ್ರೆ 500 ರೂಪಾಯಿ ಕಟ್ತೀನಿ ಮಾರ. ಲೇ ಮಂಜ, ರೊಕ್ಕ ಕೊಡೋದು ಮುಖ್ಯ ಅಲ್ಲ, ನೀ ಏನಂತ ಕಟ್ತಿ ಅದನ್ನ ಹೇಳು. ಶಿವನ್ನ ಸಿಕ್ಕಾಕೊಳ್ತಾರಂತೇಳಿ ನಾನು 500 ರೂಪಾಯಿ ಕಟ್ತೇನೆ. ಹಂಗಾರ ನಂದು 500 ರೂಪಾಯಿ ಬರ್ಕೊ. ನಂದೊಂದು 5 ರೂಪಾಯಿ. ಅದನ್ನ ನೀನೇ ಇಟ್ಕೋ. ಹಾಗಾದ್ರೆ 10 ರೂಪಾಯಿ. ಲೇ ಭಯಂಕರ ಅದಿ ಬಿಡ್ಲಿ ನೀನು. ಶರೀರ ಚಿಕ್ಕದಿದ್ರು ಬುದ್ಧಿ ಭಯಂಕರ ದೊಡ್ಡದೈತಿ. ಏನಂತ ಕಟ್ತಿ? ಗೆದ್ದರ ಕಡೆಗೆ. ನಮ್ಮ ಶಿವಪ್ಪಣ್ಣ ಬಾಳ ಚಾಲು ಮನುಷ್ಯ ಅದಾರ. ಹೆಂಗಾದ್ರೂ ಮಾಡಿ ಗಿರಿಜಾ ವೈನಿಕನ ತಪ್ಪಿಸ್ತಾನ. ನಂದು ಒಂದು 500 ರೂಪಾಯಿ ಬರ್ಕೊಳ್ಳೆ. ಹಾಗಾದ್ರೆ ಒಂದು ಕೆಲಸ ಮಾಡುವ ಮಾರ, ಗಿರಿಜಕ್ಕೆ ಹೊರಗೆ ಬರ್ತಾರಲ್ಲ, ಆಗ ಅವ್ರ ಹತ್ರ ನಾವು ಕೇಳುವ. ಪವ್ಯ, ಬಸ್ಯ, ಪಿಂಗಾಣಿ, ಮಂಜಣ್ಣ, ಎಲ್ಲರೂ ಯಾಕೆ ಹೀಗೆ ನಿಂತಿದ್ದೀರಾ? ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಬರ್ತೀರಾ? ವೈನರ, ತಾವು ದೇವಸ್ಥಾನದಾಗ ಸೇವೆ ಮಾಡ್ಸಕತ್ತೀರಿ, ಆದ್ರೆ ಇಲ್ಲಿ ಶಿವಪ್ಪಣ್ಣರ್ದು ಬೇರೆನೇ ಸೇವೆ ನಡೆಯಾಕತ್ತೈತ್ರಿ. ಸೇವೆನಾ? ನಮ್ಮ ಯಜಮಾನ್ರದ್ದ ಇಲ್ವಲ್ಲ? ಅಲ್ಲ ನಾ ಹೇಳಿದ್ನಲ್ಲ. ನೀವೆಲ್ಲ ಸೋತ್ರಿ. ಕೊಡ್ಲೆ 1000 ರೂಪಾಯಿ ಕೊಡ್ಲೆ. ನೀ 10 ರೂಪಾಯಿ ಕೊಡು. ನಾನು ಯಾಕೆ 10 ರೂಪಾಯಿ ಕೊಡ್ಬೇಕು? ನಾನು ಹೇಳಿದ್ದು ಗೆದ್ದರ ಕಡೆ ಅಂತ. ಆತಾತು, 1000 ರೂಪಾಯಿ ಕೊಡ್ಲೆ. ಬಸಣ ಇರ ಗಿರಿಜಾ ವೈನ್ಯಾರ, ತಾವು ಮನಿ ಒಳಗೆ ಹೋದ್ರಲ್ರಿ, ಆಗ ಗಲ್ಲಿ ಮೂಲಿ ಎಲ್ಲ ಕಣ್ಣು ತೆಗೆದು ಸರಿಯಾಗಿ ಓಡಾಡಿ ನೋಡಿದ್ರೇನ್ರಿ? ನಮ್ಮ ಮನೇಲಿ ಸುಮ್ಮನೆ ನಾನು ಯಾಕೆ ಓಡಾಡ್ಲಿ? ತುಳಸಿ ಹಾರ ಬಿಟ್ಟು ಹೋಗಿದ್ದೆ, ಅದಕ್ಕೆ ಈಗ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಹಾಗಲ್ಲ ಗಿರಿಜಕ್ಕ, ನೀವು ಹೊರಗಡೆ ಬಂದ ನಂತರ ಸಹ ಮನೆ ಒಳಗಡೆಯಿಂದ ಕಾಲ್ಗೆಜ್ಜೆ ಸೌಂಡು, ಬಳೆ ಸೌಂಡೆಲ್ಲ ಕೇಳ್ತಾ ಉಂಟು. ಅದಕ್ಕೆ ಡೌಟಲ್ಲಿ ಕೇಳಿದ್ದು ಮಾರೆ, ಮನೆ ಒಳಗಡೆ ಯಾರಾದರೂ ಹೆಂಗಸರಿದ್ದಾರಾ ಅಂತ. ಅಂಥದ್ದೆಲ್ಲ ಏನೂ ಇಲ್ಲ. ಸರಿ, ನನಗೆ ಟೈಮ್ ಆಯಿತು, ನಾನು ಬರ್ತೀನಿ. ಎಂಥ ಕಾಲ ಬಂತು ಮಾರೆ, ಮನೇಲಿ ಒಂದು ಹೆಂಗಸನ್ನು ಬಿಟ್ಟು ಇವರು ದೇವಸ್ಥಾನದಲ್ಲಿ ಎಂತ ಮಾಡೋದು ಮಾರೆ? ಶಿವಪ್ಪಣ್ಣರ ಮನ್ಯಾಗ ಬ್ಯಾರೆ ಒಗ್ಗರಣೆ ವಾಸನೆ ಬರಾಕತ್ತೈತಿ. ವಾಸನೆ ಹರಡ್ಲಿಕ್ಕೆ ತುಂಬ ಟೈಮ್ ಏನು ಬೇಕಾಗುದಿಲ್ಲ ಪವ್ಯ. ಹೌದು, ಒಗ್ಗರಣೆ ಸ್ಮೆಲ್ಲು ಚೇಂಜ್ ಆಗಿದೆ, ಆದರೆ ಚೇಂಜ್ ಆಗಬೇಕಾಗಿರೋದು ಎಣ್ಣೆ ಅಲ್ಲ, ನಿಮ್ಗಳ ಮೂಗು. ನನ್ನ ಗಂಡ ಏನು ಅಂತಾನೂ ಗೊತ್ತು, ನೀವುಗಳೆಲ್ಲ ಏನು ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಾನೂ ಗೊತ್ತು. ಚಿನ್ನ ತಗೊಳ್ಳೋ ಯೋಗ್ಯತೆ ಇಲ್ಲದೆ ಇರೋನೆ ಚಿನ್ನದ ಶುದ್ಧತೆ ಬಗ್ಗೆ ಮಾತಾಡೋದು. ನನ್ನ ಗಂಡ ಅಪ್ಪಟ ಅಪರಂಜಿ, ಅವರು ನನ್ನ ಆಸ್ತಿ. ಇನ್ನೊಂದ್ಸಲ ಅವ್ರ ಬಗ್ಗೆ ಇಲ್ಸಲ್ಲದೇನಾದ್ರೂ ಹೇಳಿದ್ರೋ ಒಬ್ಬೊಬ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯವ್ವಾ ಸೌದತಿ ಅಲ್ವಾ? ಯವ್ವ ಮಂಜ, ನೋಡಪ್ಪ ಯಪ್ಪ, ಮನಿ ಒಳಗೆ ಒಬ್ಬ ಹುಡುಗಿ ಇದ್ರೂ ಅವ್ರಿಗೆ ಏನು ಅನ್ಲಾರ್ದಂಗೆ ಗಿರಿಜಾ ವೈನಿ ನಮಗ ಬೈದು ಹೊಂಟಾರ ಅಂತಂದ್ರೆ ಶಿವಪ್ಪಣ್ಣ ಒಳ್ಳೆ ಗಿರ್ಮಿಟ್ ಮಸಾಲಿನ ಹಾಕ್ಯಾರ. ನಮಗೆ ಯಾಕೆ ಬೇಕು ಎಣ್ಣ? ನಡಿಲಿಯಪ್ಪ. ತಡಿಲೇ ತಮ್ಮ, ಲೇ 1000 ರೂಪಾಯಿ ಕೊಡಲೇ. 1000 ರೂಪಾಯಿ ಕೊಡು. ಕೊಡಲಿ, ಬರ ನಡಿಲ. ಓ, ಏನು ಚೇಪ್ ನಿನ್ನ ಕತೆಗಳು? ಅಯ್ಯೋ ಬಾಬು, ನಿನಗೆ ಆಮೇಲೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ, ಇವಾಗ ಹೊರಡು. ಆಹಾ ಕಳ್ಳ, ಆಗಲೇ ಅತಿಗೆಗಳಿದ್ರು ಅಂತ
ಕರ್ಕೊಂಡು ಹೋಗು ಅಂದ್ಬಿಟ್ಟು ಇವಾಗ ಹತ್ಗಳಿಲ್ವಲ್ಲ ಅದಕ್ಕೆ ನನ್ನನ್ನೇ ಹೋಗುವಂತ ಇದೆಯಾ? ರಸಿಕೆಗಳು ನೀನು. ಥು, ಬಾಬು, ಇಲ್ಲಿ ಜೀವಗಳು ಬಾಯಿಗಳಿಗೆ ಬರ್ತಾ ಇದೆ, ನಾನು ರಸಿಕಗಳು ಹೋಗಪ್ಪ ನೀನು ಸುಮ್ಮನೆ. ಡಾರ್ಲಿಂಗ್, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯಾ? ನಾನು ಕೂಲ್ ಮಾಡ್ಲಾ? ಶಿವಪ್ನೆ, ನಾನು ಇದೀನಿ ಅಂತ ನಾಚಿಕೆಗಳು ಕಳ್ಳ. ಆದರೂ ಶಿವಪ್ನೆ, ನಿನ್ನ ಆಟಗಳಿಗೆಲ್ಲ ನನ್ನನ್ನು ಬಲಿಪಶಿ ಮಾಡ್ಬಿಡಪ್ಪ. ಶಿವಪ್ನೆ, ಮೊದಲೇ ನನ್ನ ಹೆಂಡತಿ ಕಡೆಯವ್ರಗಳಕ 2 ಭಾಷೆಗಳು ಬರ್ತಾವಪ್ಪ. ಚೆನ್ನಾಗಿದ್ದಾಗ ಕನ್ನಡ ಮಾಡ್ತಾರೆ, ಅದೇ ತಲೆಕೆಟ್ಟಾಗ ಲಾಂಗು, ಆ ಭಾಷೆಗಳನ್ನ ಯೂಸ್ ಮಾಡಂಗೆ ಮಾಡ್ಬಿಡಪ್ಪ. ಅಯ್ಯೋ, ಹಾಗೆಲ್ಲ ಏನು ಆಗಲ್ಲ, ನೀನು ಹೋಗಪ್ಪ. ಎಂಜಾಯ್ಗಳು. ಶಿವು, ಬನ್ನಿ ಬ್ಯಾಂಕ್ ಬ್ರೋ. ಇವರೇ ಶಿವು ಅವರ 2ನೇ ವೈಫು. ಶಿವು, ಬೇಗ ಸೈನ್ ಹಾಕ್ಬಿಡು, ಸಂಜೆ ಒಳಗೆ ಲೋನ್ ಆಗ್ಬಿಡುತ್ತೆ. ಇವರೇನ 2ನೇ ವೈಫು? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಗಿದ್ದೀರಾ? ನಿಮ್ಮನ್ನು ನೋಡಿದ್ರೇ ಗೊತ್ತಾಗುತ್ತೆ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಶಿವ ಅವರೇ, ನಿಮಗಲ್ದೇ ಇದ್ದರೂ ನಿಮ್ಮ ವೈಫಿಗೋಸ್ಕರ ಲೋನ್ ಅಪ್ರೂವಲ್ ಮಾಡಿಕೊಡ್ತೀನಿ. ಸಂಜೆ ಒಳಗೆ ಅಮೌಂಟ್ ಬರುತ್ತೆ, ತೊಳಿ ಸೈನ್ ಹಾಕಿ. ಮೇಡಮ್, ನೀವು ಸೈನ್ ಹಾಕಿ. ಓಕೆ ಮೇಡಮ್, ಬರ್ತೀನಿ. ಅಪ್ಪ, ಸದ್ಯ ಹೋದ್ರಲ್ಲ. ಅಲ್ಲ ಭಗವಂತ, ಈ ಅಮ್ಮನ್ನ ಎಲ್ಲಿಂದ ಕರ್ಕೊಂಬಂದೆ ನೀನು? ಅವಳಿಂದ ಟಾರ್ಚರ್. ಹಲೋ, ನನ್ನ ಪೇಮೆಂಟ್ ನನಗೆ ಕೊಡಿ, ನಾನು ಹೋಗ್ತೀನಿ. ಲೋನ್ ಆದ ತಕ್ಷಣ ನಿನ್ನ ಪೇಮೆಂಟ್ ಆಗುತ್ತೆ. ನಿನ್ನ ನಂಬರ್ ಇದೆ, ಕಾಲ್ ಮಾಡ್ತೀನಿ, ನೀನು ಹೊರಡ್ಬೋದು. ಕೊಡಲಿಲ್ಲ ಅಂದರೆ ಆವಾಗಿದೆ ಹಬ್ಬ. ಅಲ್ಲ ಭಗವಂತ, ಲೋನ್ ಅಪ್ರೂವ್ ಮಾಡಿಸೋದಕ್ಕೆ ನಿನಗೆ ಬೇರೆ ಯಾವ ದಾರಿನೂ ಸಿಗಲಿಲ್ವಾ? ಚಿಲ್ ಬ್ರೋ, ಇಲ್ಲದೆ ಇರೋದನ್ನ ಪಡ್ಕೊಳ್ಳೋದಕ್ಕಿಂತ ಇದ್ದಿದ್ರಲ್ಲಿ ಪಡ್ಕೊಳ್ಳೋದೇ ಬೆಟರು. ನೀನು ಯಾಕೆ ಟೆನ್ಷನ್ ಮಾಡ್ತೀಯಾ? ಕೂಲ್, ಲೋನ್ ಆಗುತ್ತಲ್ವಾ? ಏನಾಗುತ್ತೋ ಏನೋ, ನೀನು ನನ್ನ ಜೊತೆ ಇದ್ರೂ ಏನೋ ತಪ್ಪಾಗ್ತಿದೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಚಿಲ್ ಬ್ರೋ, ಡೋಂಟ್ ವರಿ, ಎಲ್ಲ ಒಳ್ಳೇದಾಗುತ್ತೆ. ಗಿರ್ಜಾ ಅವರೇ. ಓ, ಸೋಷಲ್ ಸಂಧ್ಯಾ ಅವರೇ, ಏನು ಇಷ್ಟೊತ್ತಲ್ಲಿ? ಅಕ್ಕಿ ಬೇಕಿತ್ತಾ ಅವಲಕ್ಕಿನ? ಅಯ್ಯಯ್ಯೋ, ಅದೆಲ್ಲ ಏನು ಬೇಡ. ಹೋದ್ವಾರ ಸಕ್ಕರೆ ಇಸ್ಕೊಂಡು ಹೋಗಿದ್ನಲ್ಲ, ಅದನ್ನು ಕೊಡೋಣ ಅಂತ ಬಂದೆ. ಸಕ್ಕರೆನಾ? ಹ್ಞೂ ರೀ, ನೀವು ಮರ್ತೋಗಿರ್ತೀರ. ನೀವು ವಾರ ವಾರ ತೊಗೊಂಡು ಹೋಗ್ತಾ ಇರ್ತೀರ ಅಲ್ವಾ, ಅದಕ್ಕೆ ಯಾವ ದಿನ ಅಂತ ಜ್ಞಾಪಿಸ್ಕೊತಾ ಇದ್ದೆ. ಆದರೂ ಆರಾಮಾಗಿ ಕೊಡ್ಬೋದಾಗಿತ್ತು, ಅಷ್ಟೊಂದು ಅರ್ಜೆಂಟ್ ಏನಿತ್ತು? ಹೇಗೂ ಸ್ವೀಟ್ ಕೊಡಬೇಕಾಗಿತ್ತು. ಬೇಕ್ರಿ ಬಸ್ಸಿಗೆ ಯಾಕೆ 100 ರೂಪಾಯಿ ಕೊಡಬೇಕು? ಸ್ವೀಟ್ ಕೊಟ್ಟಂಗೂ ಆಗುತ್ತೆ, ಸಕ್ಕರೆ ವಾಪಸ್ ಕೊಟ್ಟಂಗೂ ಆಗುತ್ತೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಂಗೆ ಆಗುತ್ತೆ ಅಂತ ಸಕ್ಕರೆ ತಗೊಂಬಂದೆ. ಹೌದು, ಸ್ವೀಟ್ ಯಾಕೆ? ಅದು ಗಿರ್ಜವ್ರೆ, ಅದು ಸ್ವೀಟ್ ನ್ಯೂಸು ಕಣ್ರಿ. ಸಂಧ್ಯಾ ಅವರೇ, ಅಯ್ಯೋ ಛೇ, ನೀವೇನ್ರಿ? ನಾನು ಹೇಳಿದ್ದು ಆ ಸ್ವೀಟ್ ನ್ಯೂಸ್ ಅಲ್ಲ. ನನ್ನ ಗಂಡ ಯಾರನ್ನೋ ಅಪ್ಪಿ ಮುದ್ದು ಅಂತಿದ್ರಲ್ಲ, ಅದನ್ನೆಲ್ಲ ಬಂದ್ ಮಾಡಿದ್ದೀನಿ. ಮೊಬೈಲಲ್ಲಿ ಲಾಕ್ ಇಡಂಗಿಲ್ಲ. ಆಫೀಸ್ ಬಿಟ್ಟಿದ ತಕ್ಷಣ ಮನೆಗೆ ಬರಬೇಕು, ಮನೆ ಬಿಟ್ಟಿದ ತಕ್ಷಣ ಆಫೀಸ್ಗೆ ಹೋಗಬೇಕು. ಹಾಕಿದ್ನ ತಿನ್ನಬೇಕು, ಅಚ್ಚುಕಟ್ಟಾಗಿ ಬದುಕಬೇಕು ಅಂತ ಹೇಳಿದ್ದೀನಿ. ಎಲ್ಲದಕ್ಕೂ ಒಪ್ಕೊಂಡಿದ್ದಾನೆ. ಅದೇ ಖುಷಿಗೆ ಈ ಸಕ್ಕರೆ. ಅಪ್ಪ, ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಇನ್ಮೇಲಾದರೂ ನೆಮ್ಮದಿಯಾಗಿರಿ. ಅಯ್ಯೋ, ಅಷ್ಟು ಸುಲಭವಾಗಿ ಗಂಡಂದ್ರನ್ನ ನಂಬಂಗಿಲ್ಲ ಗಿರ್ಜವ್ರೆ. ದೇವರು 2 ಕಣ್ಣು ಕೊಟ್ಟಿರೋದು ಯಾಕೆ ಹೇಳಿ? ಒಂದು ಕಣ್ಣಲ್ಲಿ ಜಗತ್ತನ್ನು ನೋಡೋದಕ್ಕೆ, ಇನ್ನೊಂದು ಕಣ್ಣಲ್ಲಿ ಗಂಡನ ಜಗತ್ತು ಹೆಂಗಿದೆ ಅಂತ ನೋಡೋದಕ್ಕೆ. ಒಂದು ಸ್ವಲ್ಪ ಹಗ್ಗ ಲೂಸ್ ಬಿಟ್ಟರು ಹಗ್ಗ ಮಾತ್ರ ನಮ್ಮ ಕೈಯಲ್ಲಿರುತ್ತೆ, ಅವರೆಲ್ಲೋ ಹೋಗ್ಬಿಟ್ಟಿರ್ತಾರೆ. ಸಂಧ್ಯಾ ಅವರೇ, ಎಲ್ಲ ಗಂಡಂದ್ರು ಹಾಗಿರಲ್ಲ ಬಿಡಿ. ಗಿರ್ಜವ್ರೆ, ನಿಮಗೆ ಗೊತ್ತಾಗಲ್ಲ ರೀ, ಗುಮ್ಮನ್ ಥರ ಜೊತೆಲೇ ಇರ್ತಾರೆ. ಎಲ್ಲಿ ಯಾವಾಗ ಏನು ಕೆಲಸ ಮಾಡಿರ್ತಾರೆ ಅಂತಲೇ ಗೊತ್ತಾಗಲ್ಲ. ಗಿರ್ಜಾ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಯಾವ ಗಂಡಂದರನ್ನು ನಂಬಾರ್ದು, ಯಾರನ್ನು ನಂಬಾರ್ದು ರೀ. ಯಾವಾಗಲೂ ಒಂದು ಅನುಮಾನದ ಕಣ್ಣನ್ನು ನಾವು ಅವ್ರ ಮೇಲೆ ಇಟ್ಟಿರಲೇಬೇಕು, ಇಲ್ಲಾಂದರೆ ಸಂಸಾರನೇ ಹಾಳಾಗ್ಬಿಡುತ್ತೆ. ಗಂಡಂದ್ರು ತಾಮ್ರದ ಪಾತ್ರೆ ಇದ್ದಂಗೆ ಗಿರ್ಜವ್ರೆ, ಅವಾಗವಾಗ ಹುಣ್ಸೆಹಣ್ಣು ಅಕ್ಕಿ ತಿಕ್ಕಿ ತೊಳಿತಾನೇ ಇರಬೇಕು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ.
ನಾನು ಎಲ್ಲ ಗಂಡಂದ್ರು ಹಾಗಿರಲ್ಲ ಅನ್ಕೊಂಡಿದ್ದೆ, ಆದರೆ ಅಯ್ಯೋ ನಾನು ಹಾಗೆ ಅಂದ್ಕೊಂಡಿದ್ದೆ ಗಿರ್ಜವ್ರೆ, ನನ್ನ ಗಂಡನೇ ಮಾಡಿಲ್ವಾ? ಮಳ್ಳ ಮಂಚಕ್ಕೆ ಎಷ್ಟು ಕಾಲು ಅಂದರೆ 2 + 1 + 1 = 5 ಅಂದ್ರಂತೆ. ಹಂಗಾಯಿತು. ನಮ್ಮ ಸಂಸಾರನೇ ಎಲ್ಲ, ನನ್ನ ಹೆಂಡ್ತಿನೇ ಎಲ್ಲ ಅಂತಿರ್ತಾರಲ್ಲ, ಅಂಥವ್ರ ಮನಸ್ಸು ಅವ್ರ ಹೆಂಡ್ತಿರ್ಗೆ ಗೊತ್ತಿಲ್ದಂಗೆ ಇನ್ನೊಬ್ರ ಕಡೆ ವಾಲ್ತಾನೇ ಇರುತ್ತೆ. ಇದು ನನ್ನ ಅನುಭವದ ಮಾತು ರೀ. ಅದು ಸರಿ, ಇದನ್ನೆಲ್ಲ ನೀವು ನಂಗೆ ಯಾಕೆ ಹೇಳ್ತಿದ್ದೀರಾ? ಆಹಾ ಗಿರ್ಜವ್ರೆ, ಗಂಡನ ನಂಬೋದ್ರಲ್ಲಿ ಯಾರಿಗಾದ್ರೂ ಪ್ರೈಸ್ ಕೊಡ್ಬೋದು ಅಂದರೆ ನಿಮಗೆ ನ್ಯಾಷನಲ್ ಅವಾರ್ಡೇ ಬರುತ್ತೆ ರೀ. ಏನ್ರಿ ನೀವು ಗಂಡಂದಿರನ್ನ ಅಷ್ಟು ಸುಲಭವಾಗಿ ನಂಬಾರ್ದು. ಒಂದು ಕಣ್ಣನ್ನು ಮುಚ್ಕೊಂಡು ಒಂದು ಕಣ್ಣನ್ನು ಬಿಟ್ಟು ನಂಬಬೇಕು. ನೋಡ್ರಿ, ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಮುಗೀತು. ಇಲ್ಲ ಅಂತಂದರೆ ನನ್ನ ಪರಿಸ್ಥಿತಿನೇ ಆಗ್ಬಿಡುತ್ತೆ. ನನ್ನ ಪರಿಸ್ಥಿತಿ ಬೇರೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ರೀ. ಅದಕ್ಕೆ ನಿಮ್ಗೆ ಈ ಮಾತು ಹೇಳ್ತಾ ಇದ್ದೀನಿ. ತಗೊಳ್ಳಿ ಸಕ್ಕರೆ ಗ್ಲಾಸ್, ಹುಷಾರು. ಬರ್ತೀನಿ. ನೂರು ಕಣ್ಣು ಸಾಲದು ನಿನ್ನ ನೋಡಲು, ನೂರಾರು ಕಣ್ಣು ಸಾಲದು ನಿನ್ನಂದ ಬಣ್ಣಿಸಲು. ಆಹಾ ಆಹಾ, ಶಿವು ಶಿವು. ಅಕ್ಕ ಗಿರ್ಜಮ್ಮ. ಅಕ್ಕ. ಓ ಗಿರ್ಜಮ್ಮ. ಕಾಶಿಯವರೇ, ಗೌರಿ ಕೂತ್ಕೊಳ್ಳಿ, ಬಂದೆ. ಎಂತ ಗಿರ್ಜಮ್ಮ ಬೆಳಗ್ಗೆ ಅಡುಗೆ ಕೋಣೆ ಸೇರ್ಕೊಂಡಿರಿ? ಏನ್ ಕಾಶಿಯವರೇ, ರಾಜಕಾರಣಿಗಳನ್ನ ವಿಧಾನಸೌಧದಲ್ಲಿ ನೋಡಿ ಏನ್ ಸರ್ ನೀವಿಲ್ಲಿ ಅಂತ ಕೇಳ್ದಾಗಾಯ್ತು. ಟೀ ಮಾಡ್ತಿದ್ದೀನಿ, ತಂದೆ ಇರಿ. ಆಯ್ತಾಯ್ತು. ಆಹಾ ಶಿವು ಶಿವು, ವಾಟ್ ಅ ಬ್ಯೂಟಿ, ವಾಟ್ ಅ ಬ್ಯೂಟಿ. 2 ಮಕ್ಕಳ ತಂದೆ ಅಂದರೆ ಯಾರೂ ನಂಬಲ್ಲ. ಇನ್ಫ್ಯಾಕ್ಟ್ ನಾನೇ ನಂಬಲ್ಲ. ಚಾರ್ಮುಡಿ ಘಾಟಲ್ಲಿರೋ ಚಾರ್ಮು ನಿನ್ನ ಥಾಟಲ್ಲಿದೆ, ತೋಟದಲ್ಲಿರೋ ನೆಮ್ಮದಿ ನಿನ್ನ ನೋಟದಲ್ಲೇ ಇದೆ, ಹೊಲದಲ್ಲಿರುವ ಘಮ ನಿನ್ನ ಬಲದಲ್ಲಿದೆ, ಗದ್ದೆಯಲ್ಲಿರೋ ಫಸಲು ನಿನ್ನ ಹೆಸರಲ್ಲೇ ಇದೆ. ಜನರಲ್ಲಿ ಹುಡುಗರನ್ನ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಅಂತ ಕರೀತಾರೆ, ಆದರೆ ನೀನು ಲೆಗ್ಸಮ್, ಬಿಕಾಸ್ ಯು ಆರ್ ಆಸಮ್. ಏನಿವರು ಇವ್ರನ್ನ ಇವರೇ ಭಾರಿ ಹೊಗಳ್ಕೊತಾ ಇದ್ದಾರಲ್ಲ, ಏನು ಸಮಾಚಾರ? ಚಚೆ, ನಾನೇ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ, ಸುಮ್ಮನೆ ಡೌಟ್ ಪಡಬಾರ್ದು. ಮಿಸ್ಟರ್ ಶಿವಪ್ರಸಾದ್, ನೀವೇನೇ ಹೇಳಿ, ನಿಮ್ಮ ಹೆಂಡತಿ ಗಿರಿ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರಪಂಚದಲ್ಲಿರೋ ಏಕೈಕ ಅದೃಷ್ಟವಂತೆ ಅಂದರೆ ಅದು ಗಿರಿಜಾ, ಬಿಕಾಸ್ ಶಿ ಇಸ್ ವೈಫ್ ಆಫ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನು ನೀವು ಹೊರಗೂ ಹಾಕೋಬಹುದು. ನಾನೊಂಥರ ಕೈಗೆ ಎಟಕದೇ ಇರೋ ತಾರೆ, ಆದರೆ ಗಿರಿಗೆ ಈ ಶಿವು ಸದಾ ಸಿಗ್ತಾರೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಓ, ಯಾರಲ್ಲಿ? ನಮ್ಮ ಜಂಗಮವಾಣಿಯಲ್ಲಿ. ಓ, ನನ್ನ ಫ್ರೆಂಡ್ ಪ್ರಶಾಂತ್ ಅವರ ಮಿಸ್ಸಸ್ಸು ನಿರ್ಮಲಾ ಸಿಸ್ಟ್ರು. ಹಲೋ. ಓಹೋ, ಹೇಳಮ್ಮ. ಏನಮ್ಮ ಇಷ್ಟು ದಿವಸ ಆದ್ಮೇಲೆ ನೆನೆಸ್ಕೊಂಡ್ಬಿಟ್ಟಿದ್ಯಾ? ಇರಲಿ ಇರಲಿ ಇರಲಿ, ಸುಮ್ಮನೆ ತಮಾಷೆ ಮಾಡಿದೆ. ಹಾಂ, ಆಮೇಲೆ ಹೇಗಿದ್ದಾನೆ ಪ್ರಶಾಂತ? ಹಾಂ, ಅವಾಗವಾಗ ಸ್ಟೇಟಸ್ ಹಾಕ್ತಾ ಇರ್ತಾನಲ್ಲ, ನೋಡ್ತಾ ಇರ್ತೀನಿ. ಅದೇ ಮೈ ವೈಫ್ ಮೈ ಲೈಫ್ ಅಂತ ಆಗ್ತಾನಲ್ಲ, ಅದೇ ಸ್ವಲ್ಪ ಓವರ್ ಅನಿಸುತ್ತೆ ನನಗೆ. ಅದಕ್ಕೆ ನಾನು ರಿಪ್ಲೈಯೇ ಮಾಡೋಕ್ಕೆ ಹೋಗಲ್ಲ. ಹಾಂ, ನಿನ್ನ ಮದುವೆ ಆಗಿ 3 ತಿಂಗಳವರೆಗೂ ಟಚಲ್ಲೇ ಇದ್ದೆ. ಆಮೇಲೆ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಏನು ಬೇಜಾರು ಮಾಡ್ಕೋಬೇಡ. ಹಾಂ, ಮಗುನಾ? ಹೇ, ಮಗು ಆಯ್ತಾ? ಕಂಗ್ರ್ಯಾಚುಲೇಷನ್ಸ್. ಮಗು ಆಗಿದ್ದ ವಿಷಯ ಹೇಳಬಾರ್ದಾ? ಇವಾಗ ಹೇಳ್ತಾ ಇದೆಯಾ? ಅಯ್ಯೋ, ನನಗೆಷ್ಟು ಖುಷಿ ಆಗ್ತಾ ಇದೆ ಅಂದರೆ, ನನ್ನ ಮಗು ಆದಾಗ ಎಷ್ಟು ಖುಷಿ ಆಗಿತ್ತು, ಇವತ್ತು ಈ ವಿಷಯ ಕೇಳಿ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಅವ್ರು ಯಾರಿಗೋ ಮಗು ಹುಟ್ಟಿದ್ರೆ ಇವ್ರಿಗೆ ಯಾಕೆ ಇಷ್ಟು ಖುಷಿ ಆಗಬೇಕು? ಅಂದರೆ ಫೋನಲ್ಲಿರೋದು ಯಾರು? ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ ಅಲ್ಲ. ನಾನೇನೋ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ಕೆಲವೊಂದು ಜವಾಬ್ದಾರಿಗಳು ನಮಗೆ ನೆನಪಾಗಲ್ಲ. ನೀನು ನನ್ನ ಹತ್ರ ಎಷ್ಟೊಂದು ಕ್ಲೋಸ್ ಆಗಿದೆಯಾ, ಒಂದು ಫೋನ್ ಮಾಡಿ ಹೇಳಬಾರ್ದಾ? ಇರಲಿ ಬಿಡು, ಡೋಂಟ್ ವರಿ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಸರಿ, ಮಗುಗೆ ಏನೇನು ಬೇಕು ಎಲ್ಲ ಒಂದು ಲಿಸ್ಟ್ ಹಾಕ್ಕೊಟ್ಬಿಡು. ನನ್ನ ಕೈಯಲ್ಲಿ ಏನೇನು ಸಾಧ್ಯನೋ ಎಲ್ಲ ಮಾಡಿಬಿಡ್ತೀನಿ. ತುಂಬ ಗರ್ಭಿಣಿ ಇದ್ದಾಗ ನಿನ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಆ ಭಗವಂತ ಅದನ್ನು ಕಿತ್ಕೊಂಡ.
ನನ್ನ ಕೈಯಾರನೇ ಸೀಮಂತ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಅಟ್ಲೀಸ್ಟ್ ಬಸರಿ ಬೈಕ್ ಏನಾದರೂ ತೀರ್ಸೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ಈಗ ಮಗುಗೆ ಏನು ಮಾಡಬೇಡ ಅಂತ ಹೇಳ್ಬೇಡ ನೀನು ಅಷ್ಟೇ. ಮದುವೆ ಆಗಿ ಮಗುನೂ ಆಗೋಗಿದ್ಯಾ? ಅಯ್ಯೋ ಅಯ್ಯೋ, ನಾನು ಇಷ್ಟು ದಿನ ಸುಮ್ಮನೆ ಇದ್ದಿದ್ದೆ ತಪ್ಪಾಗೋಯ್ತಲ್ಲ. ದೇವ್ರೇ ದೇವ್ರೆ, ಮುಗೀತು ಅಷ್ಟೇ, ಎಲ್ಲ ಮುಗ್ದೋಯ್ತು. ಇನ್ಮೇಲೆ ಮಗು ಜೊತೆ ಅರ್ಧ ಗಂಟೆ ವಿಡಿಯೋ ಕಾಲ್ ಕಂಪಲ್ಸರಿ. ಆಫೀಸಿಗೆ ರಜಾ ಹಾಕಿ ಮನೆಗೆ ಬಂದ್ಬಿಡ್ತೀನಿ. ಮಗು ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏ ಬಂಗಾರಿ, ನನ್ನ ಚಿನ್ನ, ನನ್ನ ಮುದ್ದು, ನನ್ನ ಬಂಗಾರ, ಬಾಯ್. ನಾನು ಕೇಳಿದ್ರೆ ರಜನೇ ಇಲ್ಲ ಗಿರಿ ಅಂತಾರೆ. ಈಗ ರಜೆ ಹಾಕಿ ಮಕ್ಳ ಜೊತೆ ಆಟ ಆಡ್ಬೇಕಂತೆ. ನನ್ನ ಸಂಸಾರ ಕೊಚ್ಕೊಂಡು ಹೋಗ್ತಿದ್ಯಲ್ಲಪ್ಪ ಭಗವಂತ.